ಹಲೋ ಎಲ್ರಿಗೂ ನಮಸ್ಕಾರ. 75 ಡೇಸ್ ಚಾಲೆಂಜ್ನ ಡೇ 37ಗೆ ಎಲ್ರಿಗೂ ಸ್ವಾಗತ. ಎಂದಿನಂತೆ ನನ್ನ ಯೋಗ ಕ್ಲಾಸ್ ಮುಗಿಸಿ ನಾನು 30 ನಿಮಿಷ ವರ್ಕೌಟ್ ಮಾಡಿ ಪ್ರೋಟೀನ್ ಶೇಕ್ ಕುಡಿದು ನನ್ನ ಶಾಪಿಗೆ ಬರ್ತಿದ್ದೀನಿ. ಬಂದಮೇಲೆ ಇವತ್ತಿನ ಕೆಲಸಗಳನ್ನ ಚೆಕ್ ಮಾಡ್ತಾ ಇದ್ದೆ. ಹಾಗೆ ಈ ಸ್ಯಾರಿ ನೋಡಿದೆ. ಇದರಲ್ಲಿ ಸ್ಕರ್ಟ್ ಆ್ಯಂಡ್ ಬ್ಲೌಸ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ನನಗೆ ಸಖತ್ ಇಷ್ಟ ಆಯಿತು ಕಲರ್ ಕಾಂಬಿನೇಷನ್. ಆ್ಯಕ್ಚುಲಿ ನಾವು ಒಂದು ಡ್ರೆಸ್ ಅಂತ ಹೇಳಿದಾಗ ಕಲರ್ ತುಂಬಾ ಇಂಪಾರ್ಟೆಂಟ್. ಅದನ್ನು ಎಸ್ಪೆಷಲಿ ಸ್ಕರ್ಟ್ ಆ್ಯಂಡ್ ಬ್ಲೌಸಲ್ಲಿ ಅದನ್ನು ನೋಡಿ ಪ್ರಾಪರಾಗಿ ತೊಗೋಬೇಕು. ಆಮೇಲೆ ನನ್ನ ಸೋ ಕಾಲ್ಡ್ ಬೆಸ್ಟಿ ನನ್ನ 16 ವರ್ಷಗಳ ಫ್ರೆಂಡ್ ಹರ್ಷ ಬಂದಿದ್ದರು. ನಂತರ ಫ್ರೆಂಡ್ಸ್ ಯಾರಿಗೂ ಬೇಡ ಅನಿಸುತ್ತೆ, ಯಾಕಂದರೆ ಅಟ್ಲೀಸ್ಟ್ ಮೀಟ್ ಮಾಡಬೇಕಲ್ವಾ. ಸೊ 1 ಸತಿ 2 ಸತಿ ಯಾವಾಗಾದರೂ ಮೀಟ್ ಮಾಡಬೇಕು, ವರ್ಷಕ್ಕೆ 1 ಸತಿ ಆದರೂ ಮೀಟ್ ಮಾಡಬೇಕು. ನಾ ಹೇಗೆ ಅಂದರೆ ವರ್ಷಾನ್ಗಟ್ಲೆ ಆದರೂ ಯಾರನ್ನೂ ಮೀಟೇ ಮಾಡಲ್ಲ. ಅವರು ಪಾಪ ಏನು ಮಾಡ್ತಾರೆ, ನಾನು ಎಲ್ಲಿರ್ತೀನಿ ಅಲ್ಲೇ ಬಂದು ನನ್ನ ಮೀಟ್ ಮಾಡ್ಕೊಂಡು ಹೋಗ್ತಾರೆ. ಬರ್ತಾ ಹಾಗೆ ಡಾರ್ಕ್ ಚಾಕ್ಲೇಟ್ ತೊಗೊಂಬಂದಿದ್ದ, ನನ್ನ ಫೇವ್ರೆಟ್. ಸೊ ಅದನ್ನು ತಿಂದ್ಕೊಂಡು ಹಾಗೆ ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಕೊಂಡು ಮಾತಾಡ್ತಾ ಇದ್ವಿ. ಅದಾದಮೇಲೆ ಹಾಗೆ ನಿಜ ಹೇಳ್ಬೇಕಂದ್ರೆ ನಂಗೆ ಇರೋದೇ 3 ಮತ್ತೊಂದು ಜನ ಫ್ರೆಂಡ್ಸು. ಲೆಕ್ಕ ಆಗ್ಬೋದು ಎಷ್ಟು ಜನ ಇದ್ದಾರೆ ಅಂತೇಳಿ. ಬಟ್ ಎಲ್ಲರೂ 10 ವರ್ಷ 12 ವರ್ಷ 15 ವರ್ಷ ಹೀಗೆ ಅಷ್ಟು ವರ್ಷಗಳಿಂದ ಇರುವಂಥ ಒಂದು ಫ್ರೆಂಡ್ಶಿಪ್. ಬಟ್ ನಿಜ ಹೇಳ, ಹರ್ಷ ಜೊತೆ ನನ್ನ ಹತ್ರ ಒಂದು ಫೋಟೋ ಕೂಡ ಇಟ್ಕೊಂಡಿಲ್ಲ, ಒಂದು ಸೆಲ್ಫಿನೂ ಇಲ್ಲ. ಬಟ್ ಏನೋ ಗೊತ್ತಿಲ್ಲ, ಇವಾಗ ಬಂದರೂ ನಾನು ಮೀಟ್ ಮಾಡಿದ್ವಿ, ಬಟ್ ಮಾತಾಡ್ಕೊಂಡು ಹೋದ್ವಿ, ಒಂದು ಫೋಟೋ ತೊಗೊಳ್ಲಿಲ್ಲ. ಅದು ಹಾಗೆ ಫ್ರೆಂಡ್ಶಿಪ್ ಮನಸ್ಸಲ್ಲಿರುತ್ತೆ ಯಾವಾಗಲೂ. ಎನಿವೇ ಮೀಟ್ ಮಾಡಿ ಸಖತ್ ಖುಷಿ ಆಯಿತು. ಸೊ ಅವ್ರು ಹೋದ್ಮೇಲೆ ಗ್ರೀನ್ ಟೀ ಮತ್ತು ನನ್ನ ಡ್ರೈ ಫ್ರೂಟ್ಸ್ ಮತ್ತು ಡಾರ್ಕ್ ಚಾಕ್ಲೇಟ್ ತಿಂದೆ. ಸೊ ಅದಾದಮೇಲೆ ಡ್ರೆಸ್ ರೆಡಿ ಆಗಿತ್ತು. ಹಾಗೆ ನೋಡ್ತಾ ಇದ್ದೆ ಹೇಗೆ ಬಂದಿದೆ ಅಂತೇಳಿ. ನಂಗೆ ಸಖತ್ ಇಷ್ಟ ಆಯಿತು. ತುಂಬಾ ಮುದ್ದಾಗಿ ಕಾಣಿಸ್ತಾ ಇದೆ. ಅವರು ಬಂದು ಏನು ಹೇಳ್ತಾರೆ ನೋಡೋಣ. ಅವ್ರು ನಾಳೆ ಬರ್ತಾರೆ. ಸೊ ಡ್ರೆಸ್ ಅಂತೂ ರೆಡಿ ಆಗಿದೆ. ಪಕ್ಕದಲ್ಲಿ ನನ್ನ ಬೇಲಾವಂತೂ ಏನು ಕ್ಯೂಟಾಗಿ ಕಾಣಿಸ್ತಾರಲ್ಲ, ಅವ್ವಾ ಸೋ ಕ್ಯೂಟ್. ಎನಿವೇ ಇವತ್ತು ಮಧ್ಯಾಹ್ನ ಸ್ನ್ಯಾಕ್ಸ್ ತಿಂದಿದ್ದರಿಂದ ನಂಗೆ ಹೊಟ್ಟೆ ಹಸಿರಲಿಲ್ಲ. ಈವ್ನಿಂಗ್ ಇಲ್ಲೇ ಚಪಾತಿ ಮತ್ತು ಪಲ್ಯ ತಿಂದೆ. ಸೊ ಇದಾದಮೇಲೆ ಇವತ್ತು ತುಂಬ ಲೇಟ್ ಆಗ್ತಾಯಿತ್ತು ಕೆಲಸ. ಸೊ ಗೊತ್ತಾಯಿತು ಇವತ್ತು ನಾನು ಊಟ ಮಾಡೋದು ಲೇಟ್ ಆಗುತ್ತಂತ. ಹಾಗೆ ಮಧ್ಯಾಹ್ನ ತಿನ್ನಬೇಕಿದ್ದಿದ್ದು ಫ್ರೂಟ್ಸ್ನ ಇವಾಗ ತಿಂದು ದಿನ ಮುಗಿಸ್ತಿದ್ದೀನಿ. ನಾಳೆ ಸಿಗುವ. ಬಾಯ್.